ಕಷ್ಟ ಇದ್ದಾಗ ನೆಂಟರು ನಂಬಾರ್ದು. ನನ್ನ ಮನೆಗೆ ಬರಬೇಕಾದ್ರೆ ನೆಂಟರು ಅವ್ರ ಮನೆಗೆ ಏನೋ ಓದ ದುಡ್ಡಿಗೆ ನಾ ಕೇಳ್ತಾರಂತ ನೆಂಟರು ಬರಲ್ಲ. ಅವರು ಫ್ರೆಂಡ್ಸನ್ನು ಸ್ವಲ್ಪ ಇನ್ನು ಮುಂದೆ ಒಂಥರ ಬೈದ್ರೆ ಕೊಡ್ತಾರೆ, ನೆಕ್ಸ್ಟ್ ಟೈಮ್ ಬಂದ್ಬಿಡ್ತಾರೆ. ರಿಲೇಷನ್ ಯಾವುದೇ ಕಾರಣಕ್ಕೂ ಇಲ್ಲ, ಅವಂತರ ಇದ್ದರೆ ಮಾತ್ರ ಬರ್ತಾರೆ. ಅವರಿಬ್ಬರು ನನಗೆ ಇವಾಗ ನೆನೆಸ್ಕೊಂಡು ಕಾಲು ಮುಗಿಬೇಕು. ಈ 5 ರೂಪಾಯಿ ಶರ್ಟ್ ತೊಗೊಳಕ್ಕಾಗಲಿ, ಎಲ್ಲರೂ ನಮ್ಮ ಮಕ್ಕಳಿಗೆ ಸಾಕೋಕ್ಕಾಗಲ್ಲ ಅಂದರೆ ನೀವು ರೋಡ್ ಬಂದು ಸಂಪಾದನೆ ಮಾಡಿ ಏನು ಪ್ರಯೋಜನ? ಶ್ರೀನಿವಾಸ್, ಬೆಂಗಳೂರು. ನಮ್ಮ ಸ್ವಂತ ಬಂದು ಆನೇಕಲ್. ಇಲ್ಲಿ ಬಂದ್ಬಿಟ್ಟು ನಾವು ಇಲ್ಲಿ 25 ವರ್ಷ ಆಯಿತು. ಫ್ಯಾಮಿಲಿ ಮನೆಯಲ್ಲಿ ಬನಶಂಕರಿ. ನಾನು ಅಲ್ಲಿದ್ದು ಆನೇಕಲ್ಲಿದ್ದಾಗ ನಮ್ಮ ತಂದೆ ತೀರ್ಕೊಂಡ್ರು 1998ರಲ್ಲಿ. ನಮ್ಮ ತಂದೆ ತೀರೋದಾಗ ನನ್ನ ಇಲ್ಲಿ ಸ್ಕೂಲು JSS ಸ್ಕೂಲ್, ಹುಣಸೆಮರ ಹತ್ರ JSS ಸ್ಕೂಲ್ಗೆ ನಮ್ಮ ತಾಯಿ ಅಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಹಾಕೋದು. ಅದು ನಮ್ಮ ಚಿಕ್ಕಪ್ಪರು. ನಮ್ಮ ತಂದೆ ತೀರಿದ್ಮೇಲೆ ನಮ್ಮ ಚಿಕ್ಕಪ್ಪರ ಹತ್ರ ನಾನು ಓದಿಸೋಕೆ ಇಲ್ಲೇ ಬಿಟ್ಟು, ಇಲ್ಲೇ ಓದ್ಕೊಂಡು ಇಲ್ಲೇ ಬೆಳ್ಕೊಂಡು ಇಲ್ಲೇ ಇದ್ದೆ. 10ನೇ ಕ್ಲಾಸ್ವರೆಗೂ ಓದಿದೆ. 10ನೇ ಕ್ಲಾಸ್ ಓದ್ಮೇಲೆ ನಾನು ಹಂಗೆ ಓದ್ತಾನೆ ನನಗೆ ಯಾಕೋ ಕೆಲಸಕ್ಕೂ ಅದ್ರ ಮೇಲೆ ಬಿದ್ದೋದು. ಹಿಂಗೆ ಅಲ್ಲಿ ಮನೆ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರು ಇದ್ದರು. ಅದೇ ಕೆಲಸಕ್ಕೆ ಹಂಗೆ ಜಾಯ್ನ್ ಆಗೋದು. ಮಾಡ್ತಾ ಈ ಕೆಲಸಕ್ಕೆ ಹಂಗೆ ಜಾಯ್ನ್ ಆಗಿ ಜನತಾ ಬದಲು ಅಂಗಡಿ ಇದೊಂದು ಅಂಗಡಿ ಮಾಡ್ಕೊಂಡು ಜೀವನ ಮಾಡ್ಕೊಳ್ತೀನಿ. ಹಂಗೆ ಹಿಂಗೆ ಏನೋ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಇದ್ದಾನೆ, ಸ್ವಂತ ತಮ್ಮ, ಒಡ ಹುಟ್ಟಿದವನು. ನನಗೆ ಮದುವೆ ಆದಮೇಲೆ ಅವನು ಕೆಲಸಕ್ಕೆ ಹೋಯ್ತು. ನಮ್ಮ ಅಪ್ಪ ತೀರೋದ್ಮೇಲೆ ಅವನು ನನ್ನ ಹತ್ರ ಜಾಯಿನ್ ಮಾಡ್ಕೊಂಡು ಜಯನಗರದಲ್ಲಿ ಬಟ್ಟೆ ಅಂಗಡಿ ಇರುತ್ತೆ. ಬಟ್ಟೆ ಅಂಗಡಿಯಲ್ಲಿ ಇದ್ದಾಗ ನಾನು ಕೀ ಡಿಪಾರ್ಟ್ಮೆಂಟಲ್ಲಿದ್ದೆ. ಅವನು ಆ ಕೆಲಸ ಮಾಡ್ತಾ ನಾನು ಈ ಕೆಲಸ ಮಾಡ್ಕೊಂಡಿದ್ದೆ. ನಾನು ಈ ಕೆಲಸ ಮಾಡ್ತಾ ಒಂದು ಬನಶಂಕರಿ ಒಂದು ಮನೆ ತೊಗೊಂಡೆ. ಎಷ್ಟೊಂದು 3 ಲಕ್ಷ 4 ಲಕ್ಷ ಮನೆ ತೊಗೊಂಡಾದ್ಮೇಲೆ ಅವನು ಸ್ವಲ್ಪ ಅವನು ಬಟ್ಟೆ ಅಂಗಡಿ ಬಿಟ್ಬಿಟ್ಟು ತಿರ್ಗಿ ಈ ಅಂಗಡಿ ನನ್ನ ಕೀ ಅಂಗಡಿಗೆ ಜಾಯ್ನ್ ಆದ. ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ ಅಂಗಡಿ ಮಾಡಿದ್ವಿ. ಅಂಗಡಿ ಸಿಕ್ಕಿದಾಗ ಅಲ್ಲಿ ಅಂಗಡಿ ಮಾಡಿಕೊಟ್ಟೆ. ಅಂಗಡಿ ಮಾಡಾದ್ಮೇಲೆ ಮನೆ ಒಂದು ಮಾಡ್ಕೊಂಡಿದ್ವು. ಚಿಕ್ಕದಾಗಿ ಒಂದು ಗೂಡು ಕಟ್ಕೊಂಡು 20 ಅಡಿ ಮನೆ ತೊಗೊಂಡಾದ ಮನೇನ ಕಟ್ಕೊಂಡು ಎಲ್ಲ ಚೆನ್ನಾಗಿದ್ವಿ. ಆದಮೇಲೆ ಒಂದು 3 ಲಕ್ಷ ಲೋನ್ ತೊಗೊಂಡಿದ್ವಿ. ಸೈಟ್ ತೊಗೊಂಡು 3 ಲಕ್ಷ, ಮನೆ ತೊಗೊಂಡು ಒಂದು 5 ಲಕ್ಷ ಆಯಿತು. ಟೋಟಲ್ 8 ಲಕ್ಷ ಆಯಿತು. 8 ಲಕ್ಷದಲ್ಲಿ ನನ್ನ ಕಮ್ಮಿ ಇತ್ತು ಬಜೆಟ್. ಆವಾಗ ತೊಂದರೆ ಆದಾಗ 3 ಲಕ್ಷಕ್ಕೆ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಲ್ಲಿ ಲೋನ್ ತೊಗೊಂಡು 3 ಲಕ್ಷಕ್ಕೆ ತೊಗೊಂಡಾದ್ಮೇಲೆ ಮಾಮೂಲಿ ಕಟ್ಕೊಬರ್ತಾಯಿದ್ದೆ. ನಾನು ಜೀವನ ಮಾಡ್ತಾಯಿದ್ದೆ. ಮಾಡ್ಕೊಂಡಾದ್ಮೇಲೆ ನನ್ನ ತಮ್ಮ ಸ್ವಲ್ಪ BDA ಕಾಂಪ್ಲೆಕ್ಸ್ ಅಂಗಡಿ ಮಾಡ್ಕೊಂಡಿದ್ದಾಗ ಹುಡುಗರು ಸವಸ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಸಾಲ ಜಾಸ್ತಿ ಮಾಡ್ಬಿಟ್ಟು ಎಷ್ಟೋ ಒಂದು 40 ಲಕ್ಷ 50 ಲಕ್ಷ ಮೇಲೆ ಸಾಲ ಮಾಡಿದಾಗ ನನ್ನ ತಮ್ಮ ಇಟ್ಕೊಂಡೆ. ಮತ್ತೊಂದು ದಿವಸ ಎಷ್ಟೋ ಫೈಟ್ ಮಾಡೋದು ನಾವು. ಆವಾಗ ನನ್ನ ತಮ್ಮ ಅಣ್ಣ ನಾನು ಸತ್ತೋಯ್ತೀನಿ, ಮನೆ ಏನಿಲ್ಲ, ವಿಧಿ ಇಲ್ಲ, ನನಗೆ ಸಾಲ ತೀರ್ಸೋಕ್ಕಾಯ್ತದೆ, ತುಂಬ ಕಷ್ಟ ಆಗ್ಬಿಟ್ಟಿದೆ ಅಂತ ಸಡನ್ನಾಗಿ ಬಂದ್ಬಿಟ್ಟು ನನಗೆ ಒಂದೇ ಸತಿ ಹೇಳ್ದೆ. ನನಗೆ ಸುಮಾರು ಒಂದು 5-6 ವರ್ಷ ಮುಂದೆ ಹೇಳಿದ್ರೆ ನಾನು ಏನೋ ಫೈಟ್ ಮಾಡ್ಕೊಬರ್ತಾಯಿದ್ದೆ. ಸಡನ್ನಾಗಿ ಬಂದ್ಬಿಟ್ಟು ಹೇಳ್ಬಿಟ್ಟು ಈ ಥರ ತೊಂದರೆ ಆಗ್ಬಿಟ್ಟಿದೆ ನನಗೆ. ಏನಿಲ್ಲ, ನನಗೂ ಹಿಂದೆ ಇಲ್ಲ ಮುಂದೆ ಇಲ್ಲ. ಅವ್ರು ಸಂಪಾದನೆ ತಿನ್ಬೇಕು ನಾವು. ಅದು ಬಿಟ್ಟರೆ ನಮ್ಮ ಹತ್ರ 1 ರೂಪಾಯಿ ಇಲ್ಲ. ಆ ಪೊಸಿಷನ್ ಇರೋದು ನಾವು ಇದ್ದಾಗ. ಒಂದೇ ಒಂದು ನಮಗಿರೋದು ಮನೆ ಒಂದಿದೆ. ಆಲ್ರೆಡಿ 3 ಲಕ್ಷ ಲೋನ್ ಇದೆ. 3 ಲಕ್ಷ ಲೋನ್ ಇದ್ದಾಗ ತಿರ್ಗಿ 3-4 ಲಕ್ಷ ಲೋನ್ ತೊಗೊಂಡು 7 ಲಕ್ಷ ಆಗುತ್ತೆ ಮನೆ ಮೇಲೆ. ಕಟ್ಟೋದಕ್ಕೆ ಜಾಸ್ತಿ ಆಗುತ್ತೆ ಪ್ರೆಜರ್. 1 ವರ್ಷ ಕಟ್ಟಿದೆ. ಮನೆಯಲ್ಲಿ ಸ್ವಲ್ಪ ಒಡವೆ ಇತ್ತು, ಇದಿತ್ತು, ಅವ್ರ ಹತ್ರ ಸಾಲ ಇತ್ತು, ಏನೋ ಮಾಡ್ಕೊಂಡು ಕಟ್ಟೋ ಹೋಯ್ತದೆ. ಜಾಸ್ತಿ ಪ್ರೆಜರ್ ಬಿದ್ದಿತ್ತು. ಇವರು ಸಾಲ ತೀರಿಲ್ಲ, ಈ ಕಡೆನೂ ಸಾಲ ತೀರಿಲ್ಲ. ಅವ್ರಿಗೆ ಹಿಂಸೆ ಆಗಿ ಮನೆನೇ ಮಾರಾಕ್ಬಿಟ್ಟು ಮನೆ ಇಲ್ಲ ಯಾವುದಿಲ್ಲ. ಇವ್ರು ಬಾಡಿಗೆ ಮನೆಯಲ್ಲಿ. ಆಮೇಲೆ ಅವ್ನು ಮದುವೆನೂ ಮಾಡಿದ್ರು ತಮ್ಮನಿಗೆ. ಮದುವೆ ಮಾಡಾದ್ಮೇಲೆ ಆ ಹುಡುಗಿನೂ ತಂದಿಟ್ಕೊಂಡು ನಾನು ಆ ಹುಡುಗಿನೂ ಸಾಕ್ಕೊಂಡೆ. ಒಂದು ಬಾಡಿಗೆ ಮನೆ ಡಬಲ್ ಬೆಡ್ರೂಮ್ ಮಾಡಿಕೊಂಡು 1,000 ಬಾಡಿಗೆ ಕಟ್ಟುವಂಥರ ಇಬ್ಬರು ಸಾಕೊಂಡಾದ್ಮೇಲೆ ಆ ಹುಡುಗಿ ಹತ್ರ ಸರಿಯಾಗಿ ಜೀವನ ಮಾಡಿಲ್ಲ ಅವ್ರಿಗೆ. ಆ ಕಾರಣಕ್ಕೆ ಇನ್ನೊಂದು ಅವ್ನು ಡೈವರ್ಸು ಆಗುತ್ತೆ. ಡೈವರ್ಸ್ 3 ಲಕ್ಷ 4 ಲಕ್ಷ ಕಾಂಪನ್ಸೇಷನ್ ಕೊಟ್ಟಾಗ ಇನ್ನೊಂದು ಮದುವೆ ಆಗಬೇಕಾಯ್ತು. 1 ವರ್ಷ ಆಯಿತು. 1 ವರ್ಷ ಆದಮೇಲೆ ಇನ್ನೊಂದು ಮದುವೆ ಮಾಡಿದ್ರೆ ಹಿರಿಕಿರೋದು. ಮದುವೆ ಮಾಡಿದೆ ಮಂಡ್ಯದಲ್ಲಿ. ಮಂಡ್ಯ ನನ್ನ ರಿಲೇಷನ್ ಅಂದರೆ ಅಲ್ಲಿಂದನೇ ಮದುವೆ ಮಾಡಿಸಿದ್ರೂ ಸರಿಯಾಗಿ ಆಗಿಲ್ಲ. ಇವಾಗ ದೂರ ತಂದ್ಬಿಟ್ಟು 2 ಮಕ್ಕಳಿದೆ ನನಗೆ.
ಅವ್ರ ಜೀವನ ನೋಡ್ಕೊತಾ ಇದ್ದೆ, ನನ್ನ ಜೀವನ ನೋಡೋಕೆ ಕಷ್ಟ ಆಗುತ್ತೆ ನನಗೆ. ಇಬ್ಬರು ಮಕ್ಳವ್ರೆ, ಕೈಗೆ ಬಂದವ್ರೆ. ಆವಾಗ ಇದು ಹೆಂಗೆ ದುಡ್ದೇ ನಮ್ಗೆ ಜೀವನ ಮಾಡಬೇಕು. ಒಂದು ದಿವಸ ರಜೆ ಹಾಕಿದ್ರೂ ಆಗಲ್ಲ ನನ್ನ ಕೈಲಿ. ಇವಾಗ ಫೀಸ್ ಕಟ್ಟಬೇಕು, 1 ಲಕ್ಷ ಮಕ್ಳಿಗೆ ಫೀಸ್ ಕಟ್ಟಬೇಕಂತ ಆಯ್ತಾ ಇಲ್ಲ. ಆವಾಗ ಹೆಂಗೋ ಜೀವನ ಮಾಡ್ಕೊಂಡು ಕಾಲ ಕಲಿತಾ ಇದ್ವಿ ರಜೆನ. ತಮ್ಮ ಇಲ್ಲ, ಯಾರು ಸಪೋರ್ಟ್ ಯಾರಿಲ್ಲ. ಅವ್ರು ಅಂಗಡಿಗೆ ಬಂದರೆ ಸಂಪಾದನೆ, ಇಲ್ಲಾಂದರೆ ಇಲ್ಲ ಜೀವನ ನಮಗೆ. ಮಕ್ಳ ಪಾಠ ಮಕ್ಕಳು ಓದಿಸ್ಕೊಂಡು ತಮ್ಮನ್ನು ಸ್ವಲ್ಪ ದೂರ ಇಕ್ಬಿಟ್ಟು ನಡುವೆ ಒಬ್ಬನೇ ಬದುಕ್ತಾ ಇದ್ದೀವಿ. ನಮ್ಮ ಜೀವನ ಹೆಂಗೆ ಯಾರಾಗಲ್ಲ. ನನ್ನ ಕಲ್ತಿರೋ ಪಾಠ ನನಗೆ ಗೊತ್ತಿರೋ ಮಕ್ಕಳಿಗೆ ಕಷ್ಟ ಇದ್ದಾಗ ನೆಂಟರು ನಂಬಾರ್ದು. ನಾನು ಎಷ್ಟೋ ಅನುಭವಿಸಿದ್ದೀನಿ. ಆ ಟೈಮಲ್ಲಿ ಕಷ್ಟ ಇದ್ದಾಗ ನೆಂಟರು ಅವ್ರ ಮನೆಗೆ ಬರ್ತಾರೆ ಅಂದ್ಬಿಟ್ಟು ಅವ್ರ ಕಷ್ಟ ಇದೆ, ನನ್ನ ಮನೆಗೆ ಬರ್ಬೇಕಂದ್ರೆ ನೆಂಟರು ಅವ್ರ ಮನೆಗೆ ಏನೋ ಹೋದ ದುಡ್ಡಿಗೆ ಕೇಳ್ತಾರಂತ ನೆಂಟರು ಬರೋಲ್ಲ. ಅವರು ಯಾವ್ದು ಅಕೌಂಟ್ ನೆಂಟರು ಬರೋಲ್ಲ. ಮನೆಗೆ ಬಂದು ದುಡ್ಡು ಕೇಳ್ತಾರೆ. ಅವ್ರು ದುಡ್ಡು ಕೇಳಿದ್ರೆ ಹೋದ್ರೆ ಕೂಡ ಅವ್ರು ಥಿಂಕ್ ಮಾಡಿರ್ತಾರೆ ಆಲ್ರೆಡಿ. ದುಡ್ಡು ಕೇಳ್ತಾನೆ, ಕಷ್ಟ ಇದೆ, ಅವ್ರ ಮನೆಗೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಅಂತ. ನಮ್ಮ ಜೀವನ ನಮ್ಮ ಅರ್ಥದಲ್ಲಿ ನಾವೇ ಥಿಂಕ್ ಮಾಡ್ಕೊಂಡು ನಾವೇ ಯೋಚನೆ ಮಾಡ್ಬೇಕು. ಬಟ್ ಇನ್ನೊಬ್ರು ಅದು ಹೇಳ್ತಾರೆ ಇದು ಹೇಳ್ತಾರೆ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಬ್ರೈನು ಕೈ ಕಾಲು ಚೆನ್ನಾಗಿ ಕೊಟ್ಟವ್ರೆ, ದುಡ್ಕೋತೀನಿ ನಾನು. ಇವತ್ತು 100 ರೂಪಾಯಿ ಆಯ್ತಾ, 100 ರೂಪಾಯಿ ಜೀವನ ಕಲಿಯೋಣ. 50 ಆಯ್ತಾ, 50 ಜೀವನ ಮಾಡಿ. 1000 ಜೀವನ ಮಾಡಿ. ಬೆಂಗಳೂರಲ್ಲಿ ಬೇಕು 10 ರೂಪಾಯಿಗೆ ಊಟ ಸಿಗುತ್ತೆ, 50,000 ಕೊಟ್ಟರು ಊಟ ಸಿಗುತ್ತೆ. ನೀನು ಹೆಂಗೆ ಬೇಕೋ ಬದುಕೋದು, ಫ್ರೀಡಮ್ ಇದೆ ನಿನಗೆ. ಹಂಗೆ ನೆಂಟರು ಮಾತ್ರ ಯಾವುದಕ್ಕೆ ನಂಬಾರ್ದು. ಯಾರು ನೆಂಟರು ಅಷ್ಟು ಕಷ್ಟಕ್ಕಂತೂ ಯಾರೂ ಆಗಲ್ಲ. ನಮ್ಮ ಹತ್ರ 1 ರೂಪಾಯಿ ಇತ್ತಾ ಎಲ್ಲ ಓಡ್ ಬರ್ತಾರೆ. 1 ರೂಪಾಯಿ ಇಲ್ವಾ, 10 ಪಕ್ಕದ ಟೀ ಕುಡಿತಾ ಇದ್ರು ಕೂಡ ಅವರು ನಮ್ಗೆ ಕೂಗಲ್ಲ. ಅವರು ಕೂಗಿದ್ರೆ 5 ರೂಪಾಯಿ ದಂಡ, ಏನು ಖರ್ಚು ಮಾಡೋಣ ಅವ್ನಿಗೆ, ಅದೇ ಜೋಬಲ್ಲಿ ಇಲ್ಲ ನಮ್ದು 5 ರೂಪಾಯಿ ಅಂತ ನಮ್ಗೆ ವೇಸ್ಟ್ ಥರ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿರ್ತಾರೆ ಅಂತ. ರಿಲೇಷನ್ ಬೇಕಾಗಿಲ್ಲ ಇವಾಗ ಪ್ರೆಸೆಂಟ್ಗೆ. ನಂಬರ್ ನಮ್ಮ ಹತ್ರ ಇದ್ರೇ ಎಲ್ಲ, ಫ್ರೆಂಡ್ಸ್ ಆಗಲಿ ರಿಲೇಷನ್ ಆಗಲಿ ಎಲ್ಲರೂ ಇಷ್ಟ ಬರುತ್ತೆ. ಫ್ರೆಂಡ್ಸನ್ನು ಸ್ವಲ್ಪ ಇನ್ನು ಮುಂದೆ ಒಂಥರ ಬೈದ್ರೆ ಕೊಡ್ತಾರೆ, ನೆಕ್ಸ್ಟ್ ಟೈಮ್ ಬಂದ್ಬಿಡ್ತಾರೆ. ರಿಲೇಷನ್ ಯಾವುದೇ ಕಾರಣಕ್ಕೂ ಇಲ್ಲ, ಅವಂತರ ಇದ್ದರೆ ಮಾತ್ರ ಬರ್ತಾರೆ. ಯಾವುದೇ ಕಾರಣಕ್ಕೂ ರಿಲೇಷನ್ ಅಂತ ಹತ್ರಕ್ಕಂತೂ ಇಟ್ಕೋಬೇಕು, ಬೇಕೇ ಬೇಕು. ಇಲ್ದಿದ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ. ಈ ಬಾಯಿನ ತಿಟ್ಕೋಬೇಕು, ಯಾವ್ದು ಫಂಕ್ಷನ್ ಹೋಗ್ಬೇಕು, ವಿಸಿಟ್ ಮಾಡಬೇಕು, ಬರಬೇಕು, ನಮ್ಮ ಕೆಲಸ ಕಾರ್ಯ ನೋಡಬೇಕು. ಫ್ರೆಂಡ್ಸ್ ಜಾಸ್ತಿ ಚೆನ್ನಾಗಿದ್ದಾಗ ಮಟನ್ ಬಿರಿಯಾನಿ ಮಾಡ್ತೀವಿ, ಚಿಕನ್ ಬಿರಿಯಾನಿ ಮಾಡ್ತೀವಿ, ಎಲ್ಲ ಮಾಡಿ ಬರ್ತಾರೆ. ಅವಾಗ ನಮ್ಮ ಮನೆಗೆ ಗೊಜ್ಜಿದ್ದಾಗ ಯಾವ ತಿಂತಾನೆ ಹೋಗಂತ ಬರೋಲ್ಲ ಮನೇಲಿ. ಕಷ್ಟ ಇದ್ದಾಗ ಅಷ್ಟೇ, ಗೊಜ್ಜು ಕಷ್ಟ, ಬಿರಿಯಾನಿ ಖುಷಿ ಸುಖ. ಆ ಲೆಕ್ಕಾಚಾರ ತಿಂಕ್ ಮಾಡ್ಕೊಂಡು ಜನ ಅವರು ಯೋಚನೆ ಮಾಡ್ತಾರೆ. ಅದಕ್ಕೆ ನಮ್ಮ ಪಾಠ ಕಲಿಬೇಕಾದ್ರೆ ದೃಷ್ಟಿಕೊಂದು ದಾರಿ ಪಬ್ಲಿಕ್ಗೆ ಹೇಳ್ತಾ ಇರ್ತಾರೆ. ಇದೊಂದು ಕಾಲಚಕ್ರ ತಿರುಗಿದಂಗೆ ದೃಷ್ಟಿಕೊಂದೊಂಥರ ನಡೀತಾ ಇದ್ದಾಗ ನಾವೇ ಅರ್ಥ ಮಾಡ್ಕೋಬೇಕಂತ ಹೆಂಗೆ ಬದುಕಬೇಕು. ಒಬ್ಬರು ನೋಡಿ ಅಸೂಯೆ ಪಡಬಾರ್ದು. ಅಯ್ಯಪ್ಪ ಒಂದು ಬೈಕ್ ತೊಗೊಂಡಂದ್ರೆ ನಮ್ಮ ಹತ್ರ ಬೈಕ್ ಇರಲ್ಲ, ನಡ್ಕೊಂಡಿರ್ತಾರೆ. ಅಯ್ಯಪ್ಪ ಬೈಕ್ ತೊಗೊಂಡ್ರೆ ಅವ್ರ ಥರ ನಾವು ಯಾವಾಗ ಬೈಕ್ ತೊಗೋಬೇಕು. ಅಯ್ಯಪ್ಪ ತೊಗೊಂಡ್ರೆ ಹೊಟ್ಟೆ ಉರಿ ಪಡಬಾರ್ದು. ಅಯ್ಯಪ್ಪ ಕಷ್ಟಪಡ್ತಾನೆ ತೊಗೊಂಡವ್ರು, ನಾವು ಕಷ್ಟಪಟ್ಟು ತೊಗೊಳೋಣ. ಅದು ಹೆಂಗೆ ಕಷ್ಟಪಡ್ತಾನೆ ಅದೇ ಥರ ನಮ್ಮ ಉದ್ಯೋಗದಲ್ಲಿ ನಾವು ಕಷ್ಟಪಡ್ತಾರೆ. ಅದೇ ಥರ ಆದ್ರೆ ನಮಗೂ ಸುಖ ಸಿಗುತ್ತೆ. ಅವಾಗ ನಮ್ಮ ಮನೇಲಿ ಕುತ್ಕೊಂಡು ದುಡ್ಡಿಲ್ಲ ಎಲ್ಲರೂ ಬಂಗಾರ ಹಾಕೋಯ್ತಾರೆ, ಎಲ್ಲ ಕಾರಲ್ಲಿ ಓಡಾಡ್ತಾರೆ ಅಂದ್ಬಿಟ್ಟು ಮನೇಲಿ ಕುತ್ಕೊಂಡು ಯಾವ ದೇವರು ಕೊಡಲ್ಲ. ನಂಬಿಕೆ ಇರಬೇಕು, ದೇವ್ರ ಮೇಲೆ ನಂಬ್ಕೋಬೇಕು, ಮನುಷ್ಯ ಮೇಲೆ ನಂಬ್ಕೋಬೇಕು. ನಮ್ಮ ದುಡಿಮೆನೇ ದೇವರು. ಆ ದುಡಿಮೆ ಮುಂದೆ ದುಡಿಮೆ ಮುಂದೆ ಮನುಷ್ಯ ಯಾರು ಬರಲ್ಲ. ದುಡಿಮೆ ದೇವ್ರು ನನಗೆ ಗೊತ್ತಿರೋ ಮಕ್ಕಳು. ಇದು ಜನತಾ ಬಜಾರಲ್ಲಿ ಸಮೃದ್ಧಿ ಕಾರ್ ಶೋರೂಮ್ ಅಂತಿದೆ. ಸುಮಾರು 18 ವರ್ಷ ಆಯಿತು. 20 ವರ್ಷ ಆಯ್ತು ಜನತಾ ಬಜಾರ್ ಬಂದಲ್ಲ ಟೀ ಅಂಗಡಿ. ಅಲ್ಲಿ ಬಂದಮೇಲೆ 20 ವರ್ಷದಿಂದ 2 ವರ್ಷದಿಂದ ಸ್ವಲ್ಪ ಈ ನಡುವೆ ಮೊದಲನ್ನ ಸ್ವಲ್ಪ ಕಷ್ಟ ಆಯಿತು. ಇವಾಗ ಈ ನಡುವೆ ಅವಾಗ ಅಷ್ಟು ಕಷ್ಟ ಇದೆ. ಈ ನಡುವೆ ಒಂದು 2 ವರ್ಷದಿಂದ ಚೇತರಿಸ್ಕೊಂಡು ತಿನ್ನೋಕ್ಕೆ ಅವಾಗ ಒಂದು ದಿವಸಕ್ಕೆ ಪರದಾಡಿದ್ವಿ. 8 ಮಕ್ಕಳು ಸಾಕಬೇಕಂತ ತೊಂದರೆ ಅನುಭವಿಸಿದೆ. 2 ವರ್ಷದಿಂದ ನನಗೆ ಬುದ್ಧಿ ಬಂದಿದ್ದು ಅಂದರೆ ಕಾಲಚಕ್ರ ಅಂತಾರೆ. ಕಾಲಚಕ್ರ ತಿರುಗಿದಂಗೆ ದಾರಿ ತೋರಿಸುತ್ತೆ ನನಗೆ. ದಾರಿ ತೋರಿಸ್ತದೆ ಅಂದರೆ ಒಂದು ನನಗೆ ಫ್ರೆಂಡ್ಸ್ ಸರ್ಕಾರ ತೋರಿಸ್ತಾರೆ. ನನಗೆ ಸಮೃದ್ಧಿ ಕಾರ್ ಶೋರೂಮ್ ಅಂತ. ಸಮೃದ್ಧಿ ಕಾರ್ ಶೋರೂಮಲ್ಲಿ ಒಬ್ಬ ರಮೇಶನ್ ಅಂತಿದ್ದರು, ಸಂತೋಷನ್ ಅಂತಿದ್ದರು, ಒಬ್ಬ ವನ್ನಪ್ಪ ಅಂತಂದರೆ ಒಂದು ಶ್ರೀನಿವಾಸ ಅಂತಿದ್ದರು. ನಾನು ಅವ್ರ ಜೊತೆಲಿ ಜಾಯ್ನ್ ಆದೆ. ಜಾಯ್ನ್ ಆಗಿ ಹಂಗೆ ಫ್ರೆಂಡ್ಶಿಪ್ ಬೆಳ್ಕೊಂಡು 2 ವರ್ಷ ಬೆಳ್ಕೊಂಡಾದ್ಮೇಲೆ ನಾನು ನಲ್ಲೇ ಮೆಂಬರ್ ಥರ ಒಬ್ಬ ಕೆಲಸಗಾರ ಇರ್ತೀನಿ, ಒಬ್ಬ ಕಾರ್ಮಿಕ ಥರ ಹಂಗೆ ಇರ್ತೀನಿ. ನಾನು ಓನರ್ ಅಲ್ಲ. ಹಂಗೆ 2 ವರ್ಷದ ಅವರು ಬುದ್ಧಿ ಏನು ನನಗೆ ನಮ್ಮ ತಂದೆ ಇದ್ದಿದ್ದು ಸೇಮ್ ಏನು ಬುದ್ಧಿ ಹೇಳ್ತಾ ಇದ್ನು, ಸೇಮ್ ಬುದ್ಧಿ ಹೇಳ್ಕೊಟ್ಟಿದ್ದೆ. ಹಿಂಗಿರ್ಬೇಕು,
ಎಷ್ಟು ದುಡಿತೀಯ ಇಷ್ಟು ಎತ್ತಿಕ್ಬೇಕು ನೀನು. ಖರ್ಚು ಮಾಡಿದ್ರೆ ಕೂಡ ಇಷ್ಟು ಲಿಮಿಟಲ್ಲಿ ಖರ್ಚು ಮಾಡಬೇಕು ನೀನು, ಇಷ್ಟೇ ವ್ಯವಹಾರ ಮಾಡಬೇಕು. ನಿನ್ಗೆ ಗೊತ್ತಿಲ್ವ, ನಾನು ಗೈಡ್ಲೈನ್ಸ್ ಕೊಡ್ತೀನಿ. ನಿನ್ನ ಕೈಲಿ ಎತ್ತಿಕ್ಕಾಗಲ್ಲ ದುಡ್ಡು, ಬಾ ನನ್ನ ಕೈ ಕೊಡು, ನಾನು ಎತ್ತಿಕ್ಕೆ ಕೊಡ್ತೀನಿ. ನಿನ್ನ ದುಡ್ಡು ಬೇಕಾದ್ರೆ ಪ್ರತಿಯೊಂದು ಯೋಚನೆ ಸೊಲ್ಯೂಷನ್ ಕೊಟ್ಟಿದ್ದು ನಮ್ಮ ರಮೇಶ್ ಅಣ್ಣ, ನಮ್ಮ ಸಂತೋಷ ಅಣ್ಣ. ಅವ್ರು ಇಲ್ದಿರೋ ಅವ್ರು 2 ವರ್ಷದಿಂದ ನಾನು ಚೇತರಿಸ್ಕೊಂಡು ಕಾಯ್ತದೆ. ಒಂದು ಮಟ್ಟಕ್ಕೆ ನೀನು ಇವಾಗ ಹಿಂಗಡೆ ಆಯ್ತೀನಿ. ಮೊದಲು ಅಷ್ಟು ಇಲ್ಲ. ಒಂದು ಬಟ್ಟೆ ತಗೋಬೇಕು ಕಷ್ಟ ಆಯ್ತು ನನಗೆ. ಒಂದು ಶರ್ಟ್ 500 ರೂಪಾಯಿ ಶರ್ಟ್ ಇತ್ತು. 500 ರೂಪಾಯಿ ಶರ್ಟ್ ತಗೋಬೇಕಾದ್ರೆ ಹಾಕೊಂಬಿಡೋದು ಹುಡುಗಲ್ಲ. ನನ್ನ ಮಕ್ಕಳಿಗೆ ನಾನು ಶರ್ಟ್ ಹಾಕೊಂಬಿಟ್ರೆ ಒಂದು ಸೂಟಕ್ಕೂ ಪರದಾಡಬೇಕಾಗತ್ತೆ ನಾನು ಅಂದ್ಬಿಟ್ಟು ಆ ಸಿಚುವೇಶನ್ ಆಗಿತ್ತು. ಇವಾಗ ಅವರ ಹಿರಿಕರು ಒಬ್ಬ ಫ್ರೆಂಡ್ಸ್ ಆಗಿ ಯಾರೋ ಒಂದು ಗೈಡ್ಲೈನ್ಸ್ ಕೊಟ್ಟುಬಿಟ್ರೆ ಬುದ್ಧಿವಾದ ತಿಳ್ಕೊಂಡು ಅವರವ್ರ ಜ್ಞಾನದಲ್ಲಿ ಬದುಕ್ಬೋದು. ಅವರಿಬ್ಬರು ನನಗೆ ಇವಾಗ ನೆನೆಸ್ಕೊಂಡು ಕಾಲು ಮುಗಿಬೇಕು. ಬಟ್ ಅಷ್ಟು ನನಗೆ ಇವಾಗಷ್ಟೇ ಅಷ್ಟು ಅವ್ರ ಮಕ್ಕಳ ಥರ ಹೇಳ್ಕೊಡ್ತಾರೆ ನನಗೆ. ಎಷ್ಟೇ ಏನು ಬೆಳಗ್ಗೆ ಸಂಜೆ ಹೋಗಿ ಎಷ್ಟು ಸಂಪಾದನೆ ಮಾಡಿದ್ವಿ, ಏನು ಮಾಡ್ತಾಯಿದ್ವಿ ವ್ಯವಹಾರ, ಪ್ರತಿಯೊಂದು ನನಗೆ ಹೇಳ್ಕೊಡೋದು ಅವರೇ. ನಮ್ಮ ಮಿಸ್ಸಸ್ ಆಗಲಿ, ನಮ್ಮ ತಾಯಿ ಆಗಲಿ, ನಮ್ಮ ರಿಲೇಷನ್ಗೆ ಯಾರು ಹೇಳ್ಕೊಡೋದು ನನಗೆ ಫ್ರೆಂಡ್ಶಿಪ್ ಅವರೇ, ಅಂಥ ಮುಂದೆ ಅವರೇ ನನಗೆ. ಅವರಿರೋ ಕಾರಣಕ್ಕೆ ಈ ಮಟ್ಟಕ್ಕೆ ನಾನು ಬರ್ತೀನಿ. ಇಲ್ಲಾಂದರೆ ನಾನು ಅಷ್ಟೇ ನಮ್ಮ ತಂದೆ ಥರ ನಾನು ಆಕ್ಸಿಡೆಂಟಾಗಿ ತೀರೋಗ್ಬೇಕಾಯ್ತು. ಏನಕ್ಕಂದರೆ ಆ ಥರ ಕಷ್ಟ ಆಯಿತು. ಈ 500 ರೂಪಾಯಿ ಶರ್ಟ್ ತೊಗೊಳಕ್ಕಾಗಲಿ, ಎಲ್ಲರೂ ಮಕ್ಕಳಿಗೆ ಸಾಕೋಕ್ಕಾಗಲ್ಲ ಅಂದರೆ ನೀವು ರೋಡ್ಗೆ ಬಂದು ಸಂಪಾದನೆ ಮಾಡಿ ಏನು ಪ್ರಯೋಜನ? ಮನುಷ್ಯನಿಗೆ ಅವ್ರು ನೆಮ್ಮದಿ ಇರಲ್ಲ. ಆವಾಗ ಏನು ಅನಿಸುತ್ತೆ, ಗಾಡಿ ಇರೋಕ್ಕೂ ಬಿಸ್ನೆಸ್ ಇರಲ್ಲ. ಅವ್ರು ಫೀಸ್ ಕಟ್ಟಬೇಕಾಗುತ್ತೆ, ಮಕ್ಕಳು ಸಾಕಬೇಕು, ಎಂಟು ಮಕ್ಕಳು ಸಾಕಬೇಕು, ಏನಾರು ಫೀಸ್ ಕಟ್ಟಬೇಕಂತಾರೆ. ಮನೆಗೆ ಹೋಗಿದ ತಕ್ಷಣ ಏನಿರುತ್ತೆ, ಹಾಲು ಕಾಸು ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾರೆ. ಕಾಸಿರಲ್ಲ. ಅವಾಗ ಏನು ಮಾಡೋದು? ಅವಾಗ ಸಿಚುವೇಶನ್ ಅವಾಗ ಹಂಗಿತ್ತು ಪೊಸಿಷನ್. ಇವಾಗ ಯಾರನ್ನೋ ಹಿರಿತು ಹೇಳಿದಾಗ ನಾವು ಕೇಳಿ ಒಳ್ಳೆಯದು ಕೆಟ್ಟದ್ದು 10 ಸರಿ ಯೋಚನೆ ಮಾಡೋಣ. ಯೋಚನೆ ಮಾಡಿದ್ರು ಕೂಡ ಎಲ್ಲರೂ ಕೆಟ್ಟವರು ಇರಲ್ಲ. 10 ಜನದಲ್ಲಿ ಒಬ್ಬರನ್ನ ಒಳ್ಳೆಯವ್ರು ಇರ್ತಾರಲ್ಲ, ಒಳ್ಳೆಯವ್ರು ಒಬ್ಬರು 10 ಜನದಲ್ಲಿ 10 ಚಾನ್ಸ್ ಇರುತ್ತೆ. 10 ಚಾನ್ಸಲ್ಲಿ ಮೂವ್ ಮಾಡಿದ್ರೆ ಒಬ್ಬರನ್ನು ಒಳ್ಳೆಯವರು ನಮಗೆ ಚೇತರಿಸ್ಕೊಂಡ್ಬಿಡು. ಅವಾಗ ನಮ್ಮನ್ನು ಬಸ್ಸಿ ನಮ್ಮ ಮಾತು ನನಗೆ ಇವಾಗ ಖುಷಿ ಆಗುತ್ತೆ ಅವ್ನು ನೆನೆಸ್ಕೊಂಡ್ರೆ ಅವನು. ಬಟ್ ನನಗೆ ಜೀವನ ಕೊಟ್ಟಿದ್ದೆ ಇವರೇ. ನಮ್ಮ ತಂದೆ ಇದ್ರೆ ಏನು ಗೈಡ್ಲೈನ್ಸ್ ಕೊಡ್ತಾ ಇದ್ದೀವಿ, ಸೇಮ್ ಗೈಡ್ಲೈನ್ಸ್ ಕೊಟ್ಟು ನನಗೆ ಇವಾಗ ಈ ಮಟ್ಟಕ್ಕೆ ತಂದಿತ್ತು. ಥ್ಯಾಂಕ್ ಯು.